ಸೊ ಪವರ್ ಟು ಪೀಪಲ್, ಪವರ್ ಓವರ್ ಪೀಪಲ್. ಪೀಪಲ್ ಅಂದರೆ ಜನರು, ಜನರು ಅಂದರೆ 140 ಕೋಟಿ ಜನರು. ಇದರ ಐಡೆಂಟಿಟಿ 45% ಬ್ಯಾಕ್ವರ್ಡ್ ಕ್ಲಾಸ್, 19% scheduled caste, 11% scheduled tribe, 15% Muslims, 2.3% Christians, 1.8% Sikh, 0.8% Buddhist. ಇದನ್ನೆಲ್ಲ ಲೆಕ್ಕ ಮಾಡಿದರೆ 95% ಬರುತ್ತದೆ. ಇನ್ನು ಉಳಿದ 5% ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು. 5 on one side, 95 on the other side. ಈಗ ಈ ದೇಶವನ್ನು ಕಟ್ಟಬೇಕಂದ್ರೆ 3 pillars. ಒಂದು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ. ಈಗ ಶಾಸಕಾಂಗ ಅಂದರೆ ಈ 100%, ನಾನು ಏನು ಹೇಳಿದೆ ಪರ್ಸೆಂಟೇಜು, ಎಷ್ಟು ಜನ ಎಲ್ಲಿದ್ದಾರೆ ಅನ್ನೋದು ಕೂಡ ತಿಳ್ಕೋಬೇಕಾಗುತ್ತದೆ. ಲೋಕಸಭಾ 48% ಬ್ರಾಹ್ಮಣರಿದ್ದಾರೆ, ರಾಜ್ಯಸಭಾ 36% ಬ್ರಾಹ್ಮಣರಿದ್ದಾರೆ, ಗವರ್ನರ್ಸು 50% ಬ್ರಾಹ್ಮಣರಿದ್ದಾರೆ. ಅಂದರೆ ಇಡೀ ಈಗ ಮೇಜರ್ ಪೊಲಿಟಿಕಲ್ ಪಾರ್ಟೀಸ್, ಸೆಂಟ್ರಲ್ ಮೇಜರ್ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಶಿಪ್ಪು ರೈಟು, ಲೆಫ್ಟು, ಸೆಂಟರು 3 ಬ್ರಾಹ್ಮಣರ ಕೈಯಲ್ಲೇ ಇದೆ. ಈಗ ನ್ಯಾಯಾಂಗ ಅಂತ ನೋಡಿದರೆ ಸುಪ್ರೀಂ ಕೋರ್ಟ್ 56% ಬ್ರಾಹ್ಮಣರೇ ಇದ್ದಾರೆ. ಹೈಕೋರ್ಟ್ಸ್ ಈಗ 840 ಜನ ಇದ್ದಾರೆ. ಈ ಸಂಖ್ಯೆಯಲ್ಲಿ 40% ಬ್ರಾಹ್ಮಣರೇ ಇದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸೋಫಾರ್ 247, ಅದರಲ್ಲಿ 5 ಜನ ಮಾತ್ರ ದಲಿತರು. ಟಿಲ್ 1980 OBC-ನಲ್ಲಿನೂ ಒಬ್ಬರು ಇಲ್ಲ, SC-ನಲ್ಲಿನೂ ಒಬ್ಬರು ಇಲ್ಲ, ST-ನಲ್ಲಿ ಕೂಡ ಒಬ್ಬರು ಇಲ್ಲ. ಈಗ ಕಾಲೇಜಿಯಂ ಬಂದಿದೆ, ಕಾಲೇಜಿಯಂದಲ್ಲಿ 5 ಜನ ಕಾಲೇಜಿಯಂ, 3 ಜನ ಬ್ರಾಹ್ಮಣರೇ ಇದ್ದಾರೆ. ಈಗಿರೋ ಹೈಕೋರ್ಟ್ಗಳಲ್ಲಿ ಎಕ್ಸೆಪ್ಟ್ ಕೇರಳ, ಎಲ್ಲ ಹೈಕೋರ್ಟ್ ಚೀಫ್ ಜಸ್ಟಿಸ್ಗಳಲ್ಲಿ OBC-ನೂ ಇಲ್ಲ, ದಲಿತರು ಕೂಡ ಇಲ್ಲ, ಬ್ರಾಹ್ಮಣರೇ ಜಾಸ್ತಿ ಇದ್ದಾರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಬಂದಿರೋ ಚೀಫ್ ಜಸ್ಟಿಸಸ್ 32% ಬ್ರಾಹ್ಮಣರೇ ಬಂದಿದ್ದಾರೆ. ಇದು ಬಿಟ್ಟರೆ ಅಡ್ವೊಕೇಟ್ ಜನರಲ್, ಸಾಲಿಸಿಟರ್ ಜನರಲ್, ಅಟಾರ್ನಿ ಜನರಲ್, SPP ಎಲ್ಲರೂ ಕೂಡ 80% ಬ್ರಾಹ್ಮಣರೇ ಇದ್ದಾರೆ. ಇದು ಎಲ್ಲರೂ ಕೂಡ ಜುಡಿಷಿಯಲ್ ಡೈನಾಸ್ಟಿ. ಈಗ 24 ಹೈಕೋರ್ಟ್ಗಳಲ್ಲಿ ಜಡ್ಜ್ ಮಕ್ಕಳಿಗೆ 80% ಚೀಫ್ ಜಸ್ಟಿಸ್ ಆಗಿದ್ದಾರೆ. ಅಂದರೆ ಜುಡಿಷಿಯಲ್ ಡೈನಾಸ್ಟಿ ಇದೆ. ಅಟ್ ದ ಔಟ್ಸೆಟ್ ನ್ಯಾಯಾಂಗ, ಕೋರ್ಟ್ಸ್ ಬ್ರಾಹ್ಮಣರ ಕೈಯಲ್ಲೇ ಇದೆ. ಬಿಟ್ಟರೆ ಬನಿಯ ಕ್ಷತ್ರಿಯರ ಕೈಯಲ್ಲಿ ಇದೆ ಅನ್ನೋದು ಕೂಡ ಕಾಣ್ತಾ ಇದೆ. ಈಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಬಾರ್ ಅಸೋಸಿಯೇಷನ್ಸ್ ಬೈ ಆ್ಯಂಡ್ ಲಾರ್ಜ್ ಅವ್ರ ಕೈಯಲ್ಲೇ ಇದೆ. ನೆಕ್ಸ್ಟ್ ಇರೋದು ಎಕ್ಸಿಕ್ಯೂಟಿವ್. ಅಂತ ನೋಡಿದರೆ 72% IAS ಬ್ರಾಹ್ಮಣರೇ ಇದ್ದಾರೆ, 72%. IPS ಆಫೀಸರ್ಸ್ 61% ಬ್ರಾಹ್ಮಣರೇ ಇದ್ದಾರೆ. ಬ್ಯಾಂಕ್ 57% ಬ್ರಾಹ್ಮಣರೇ ಇದ್ದಾರೆ. ಬಾಲಿವುಡ್, ಮೀಡಿಯಾ 83% ಬ್ರಾಹ್ಮಣರೇ ಇದ್ದಾರೆ. ಫಾರಿನ್ ಅಂಬಾಸಿಡರ್ಸ್ 140, 100% ಬ್ರಾಹ್ಮಣರೇ ಇದ್ದಾರೆ. ಬೇರೆ OBC, SC, ST, ಮೈನಾರಿಟೀಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್, ಸಿಖ್ ಯಾರೂ ಕೂಡ ಇಲ್ಲ. ಪ್ರೀಮಿಯರ್ ಏಜೆನ್ಸೀಸ್ ಲೈಕ್ CBI, RA, IB,
ಕಸ್ಟಮ್ಸ್ ಎಲ್ಲ ಕೂಡ 72% ಬ್ರಾಹ್ಮಣರೇ ಇದ್ದಾರೆ. ಆರ್ಮಿ, ಏರ್ಫೋರ್ಸ್, ನೇವಿ, ಆಲ್ ಟಾಪ್ ಪೋಸ್ಟ್ ಬ್ರಾಹ್ಮಣರು ಬಿಟ್ಟರೆ ಕೆಲವರು ಕ್ಷತ್ರಿಯರು, ವೈಶ್ಯರು ಮಾತ್ರ ಇದ್ದಾರೆ. OBC ಆ್ಯಂಡ್ SC ST ಅಬೋವ್ ದ ರ್ಯಾಂಕ್ ಆಫ್ ಮೇಜರ್ ಇಲ್ಲವೇ ಇಲ್ಲ. ಅಂದರೆ 5% ಜನರು ಪ್ರತಿ ಒಂದನ್ನು ಡಾಮಿನೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ಆಸ್ತಿ ಅಂದು ನೋಡಿದರೆ ಲಾಸ್ಟ್ ಇಯರ್ ಗೌತಮ್ ಅದಾನಿ ಮಾಡಿದ ಆಸ್ತಿ $49 ಬಿಲಿಯನ್. ಮುಖೇಶ್ ಅಂಬಾನಿದು ಬರೀ $4 ಬಿಲಿಯನ್. ಒಟ್ಟಾರೆ ನೋಡಿದರೆ $92 ಬಿಲಿಯನ್ ಬನಿಯಾ ಮುಖೇಶ್ ಅಂಬಾನಿ ಕೈಯಲ್ಲಿದೆ. ಅದು ಬಿಟ್ಟರೆ ಗೌತಮ್ ಅದಾನಿ $88 ಬಿಲಿಯನ್. ಇನ್ಫೋಸಿಸ್ ಬ್ರಾಹ್ಮಣರದು, ಸ್ಟೆರ್ಲೈಟು ಬನಿಯಾದು, ONGC, ICICI ಬ್ಯಾಂಕ್, TVS ಇದೆಲ್ಲ ಬ್ರಾಹ್ಮಣರದೇ. ACC ಸಿಮೆಂಟ್. ಅಂದರೆ ಇಡೀ ದೇಶದಲ್ಲಿರುವ ಪೂರ್ತಿ ಸಂಪತ್ತು 5% ಬ್ರಾಹ್ಮಣರು ಬನಿಯಾ ಕೈಯಲ್ಲಿ ಇದೆ. ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಇನ್ನೂ ಕೂಡ 95% ಜನರ ಕೈಗೆ ಹೋಗಲೇ ಇಲ್ಲ. ಅಂದರೆ ಶ್ರೀಮಂತರಂದು ನೋಡಿದರೆ ಕ್ಷತ್ರಿಯರು 57% ಶ್ರೀಮಂತರು, ಜೈನ್ಸ್, ಮಾರ್ವಾಡೀಸ್ 70% ಶ್ರೀಮಂತರು, ಬ್ರಾಹ್ಮಣರು 50% ಶ್ರೀಮಂತರು, ಕ್ಷತ್ರಿಯಾಸ್ 57%, ರಜಪೂತ್ಸು 31%, ST ಅಂದರೆ ಬರೀ 5%, ST 5%, SC 10%, ಮುಸಲ್ಮಾನರು 15%, OBC 17%. ಅಂದರೆ ಆಸ್ತಿ ಕೂಡ ನಮ್ಮ ಕೈಗೆ ಬಂದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸೋಷಿಯಲಿಸ್ಟಿಕ್ ಡೆಮಾಕ್ರೆಟಿಕ್ ಸೆಕ್ಯುಲರ್ ನೇಷನ್, ಸಾವರಿನ್ ನೇಷನ್ ಅಂತ ಹೇಳ್ತಾರೆ. ವೈ ದಿಸ್ ಡಿಸ್ಕ್ರಿಮಿನೇಷನ್ ಅನ್ನೋದು ಕೂಡ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಟೈಮ್ ಸ್ವಲ್ಪನೇ ಇದೆ, ಅದರಲ್ಲೇ ಮುಗಿಸ್ತೀನಿ. ಟಿಲ್ 1811 ದಲಿತ್ಸ್, ಶೆಡ್ಯೂಲ್ಡ್ ಕ್ಯಾಸ್ಟ್, OBC and STs cannot have education. ಓದಂಗಿಲ್ಲ, ನೋ ರೈಟ್ ಆಫ್ ಎಜುಕೇಷನ್. 1811 it was Britishers who brought a law that everyone can access to law. 1834 till 1834 this OBC, SC, ST cannot have or own any property. That was the law, ಮನುಸ್ಮೃತಿ law. ಅದನ್ನು ಒಡೆದಾಕಿ ಮೊದಲು ಕಾನೂನು ಮಾಡಿದ್ದು 1834. ಅಂದರೆ ಎಜುಕೇಷನ್ ಡಿನೈಡ್ ಕಂಪ್ಲೀಟ್ಲಿ ಟಿಲ್ 1814. 1857 ಮೊದಲು ಪ್ರಾರಂಭ ಮಾಡಿದ್ದು ಮದ್ರಾಸ್ ಯೂನಿವರ್ಸಿಟಿ. ಮದ್ರಾಸ್ ಯೂನಿವರ್ಸಿಟಿನಲ್ಲಿ ಫಸ್ಟ್ ಬ್ಯಾಚ್ ಆಫ್ ಗ್ರ್ಯಾಜುಯೇಟ್ಸ್ 80 ಜನ, 76 ಜನ ಬ್ರಾಹ್ಮಣರು, 2 ಕ್ಷತ್ರಿಯರು, 2 ವೈಶ್ಯರು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೇ ಫಸ್ಟ್ ಬ್ಯಾಚ್ ಆಫ್ 80 ಗ್ರ್ಯಾಜುಯೇಟ್ಸ್. ನಾಟ್ ಈವನ್ ಒನ್ ಫ್ರಮ್ OBC, ನಾಟ್ ಈವನ್ ಒನ್ ಫ್ರಮ್ SC, ನಾಟ್ ಈವನ್ ಒನ್ ಫ್ರಮ್ ಮುಸ್ಲಿಮ್ಸ್, ಸಿಖ್, ಕ್ರಿಸ್ಟಿಯನ್ ಆರ್ ಆದಿವಾಸೀಸ್. ಈ 80 ಜನನೂ ಜುಡಿಷಿಯರಿನ ಡಾಮಿನೇಟ್ ಮಾಡಿಕೊಂಡ್ರು, ಎಕ್ಸಿಕ್ಯೂಟಿವ್ನ ಡಾಮಿನೇಟ್ ಮಾಡಿಕೊಂಡ್ರು, ಮತ್ತು ಲೆಜಿಸ್ಲೇಚರ್ ಪೋಸ್ಟ್ ಕೂಡ ಡಾಮಿನೇಟ್ ಮಾಡಿಕೊಂಡ್ರು. ಅವರ ಹಂಗೆ ಬಂತದು. ಇಂದು ಸುದೇಶ್ ಮಿತ್ರನ್, ಆನಂದ ವಿಗಡನ್ ಇದೆಲ್ಲ ಕೂಡ ಬ್ರಾಹ್ಮಣರು ಮೀಡಿಯಾನು ಡಾಮಿನೇಟ್ ಮಾಡಿಕೊಂಡ್ರು. ಅಂದರೆ ಈ ದೇಶದಲ್ಲಿ ಆಡಳಿತ ಕಾನೂನಂದು ಬಂದಿದ್ದು ಮೊದಲು 1861
IPCನ ಅವರು ಎನಾಕ್ಟ್ ಮಾಡಿದರು. 1872 ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಅದೇ ವರ್ಷದಲ್ಲೇ ಸಿವಿಲ್ ಪ್ರೊಸೀಜರ್ ಕೋಡ್, ಮೈನಿಂಗ್ ಆ್ಯಕ್ಟು, ಫಾರೆಸ್ಟ್ ಆ್ಯಕ್ಟು. ಅಂದರೆ 1857 to 1947, over a period of 90 years, it was a rule by British over people of India. Not power to people, power over people. Britishers plundered, looted, devastated our natural resources ಅನ್ನೋದು ಕೂಡ ಅದು ಪವರ್ ಓವರ್ ಪೀಪಲ್. ಸ್ವತಂತ್ರ 1947 ಸ್ವತಂತ್ರ ಬಂತು, ನಮ್ಮ ಸಂವಿಧಾನ ಕೂಡ ಬಂತು. ಸಂವಿಧಾನ ಬಂದ ನಂತರ ಎಲ್ಲ ಲೆಜಿಸ್ಲೇಚರ್ಸು ಲ್ಯಾಂಡ್ ರಿಫಾರ್ಮ್ಸ್ ಕಾನೂನುಗಳನ್ನೇ ಎನಾಕ್ಟ್ ಮಾಡಿದರು. ಲ್ಯಾಂಡ್ ಸೀಲಿಂಗ್, ಲ್ಯಾಂಡ್ ಅಗ್ರೇರಿಯನ್ ಡಿಸ್ಟ್ರಿಬ್ಯೂಷನ್, ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್. ಜಾಗೀರ್ದಾರರು, ಜಮೀನ್ದಾರರು, ಆಸ್ತಿ ಇರೋರು ಹಲವಾರು ಹೈಕೋರ್ಟ್ಗಳಲ್ಲಿ ಕೇಸ್ ಹಾಕಿದರು. ರೈಟ್ ಟು ಪ್ರಾಪರ್ಟಿ was a fundamental right under Article 19G of the Constitution. ಅದನ್ನು ಉಪಯೋಗ ಮಾಡಿಕೊಂಡು ಹಲವಾರು ಕೇಸ್ಗಳಾಯಿತು. ಗೋಲಕ್ನಾಥ್ ಕೇಸು, ಕೇಶವಾನಂದ ಭಾರತಿ ಕೇಸ್, ಸುಮಾರು ಕೇಸ್ಗಳು ಹೊಂದಿದೆ. ಆದ್ದರಿಂದ ಮೊಟ್ಟ ಮೊದಲು 9th ಶೆಡ್ಯೂಲ್ಗೆ ಫಸ್ಟ್ ಅಮೆಂಡ್ಮೆಂಟ್ ತಂದರು. ಅಂದರೆ ಕೋರ್ಟ್ ಕೆನಾಟ್ ಸ್ಕ್ರೂಟಿನೈ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟ್ಸ್ ಅನ್ನೋದು ಫಸ್ಟ್ ಅಮೆಂಡ್ಮೆಂಟ್ ಬಂತು. ಆಮೇಲೆ ದಿ ಎಂಟೈರ್ ಸುಪ್ರೀಂ ಕೋರ್ಟ್ ದೆನ್ ವೇರ್ ಡಿಫೆಂಡಿಂಗ್ ದಿ ರೈಟ್ಸ್ ಆಫ್ ರಿಚ್ ಇನ್ ವ್ಯೂ ಆಫ್ ಆರ್ಟಿಕಲ್ 19G. ಕಾಂಪನ್ಸೇಷನ್ ಕೊಡಬೇಕಂದು ರೂಲಿಂಗ್ ಎಲ್ಲ ಬಂತು. ನೆಹರು ಇದ್ದಾಗಲೇ ಪವರ್ ಕಾರ್ಪೊರೇಷನ್ಸ್, ಫೈನಾನ್ಸ್ ಕಾರ್ಪೊರೇಷನ್, LIC ಈ ಥರ ಕಾರ್ಪೊರೇಷನ್ಸ್ ಎಲ್ಲರೂ ಕೂಡ ಪವರ್ ಟು ಪೀಪಲ್ ಎಂದು ಅದನ್ನು ನ್ಯಾಷನಲೈಸ್ ಮಾಡಿದರು. ಕಾರ್ಪೊರೇಷನ್ಸ್ಗಳು ಕೂಡ ಬಂತು. ಇಂದಿರಾ ಗಾಂಧಿ ಅವರು ಬಂದ ಮೇಲೆ ಪ್ರೈವೇಟ್ ಪರ್ಸ್ ಅಬಾಲಿಷನ್, ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್. ಸುಪ್ರೀಂ ಕೋರ್ಟ್ ಹೇಳುತ್ತೋ ನೀವು ಮಾಡೋಕ್ಕಾಗೋದಿಲ್ಲ. ಆಸ್ ಲಾಂಗ್ ಆಸ್ ರೈಟ್ ಟು ಪ್ರಾಪರ್ಟಿ ಈಸ್ ಅ ಫಂಡಮೆಂಟಲ್ ರೈಟ್, ಯು ಕೆನಾಟ್ ಕಾನ್ಫಿಸ್ಕೇಟ್ ಆರ್ ನ್ಯಾಷನಲೈಸ್ ವಿತೌಟ್ ಪೇಯಿಂಗ್ ಕಾಂಪನ್ಸೇಷನ್ ಅಂದರು. ಆವಾಗಲೇ 24th and 25th ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್. ಆಮೇಲೆ ಕೂಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಆ ಕೇಸಲ್ಲಿ ನೀವು ಕಾಂಪನ್ಸೇಷನ್ ಕೊಡಲೇಬೇಕಂದು ಬಂತು. ಅದರಿಂದ 42nd ಅಮೆಂಡ್ಮೆಂಟ್ ಕೂಡ ಬಂದಿತ್ತು. ಸೊ ದೀಸ್ ಅಮೆಂಡ್ಮೆಂಟ್ಸ್ ಬಂದ ಮೇಲೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಪಬ್ಲಿಕ್ ಹೆಲ್ತ್ ಸಿಸ್ಟಮ್, ಪಬ್ಲಿಕ್ ಸೆಕ್ಟರ್, ನ್ಯಾಷನಲೈಸೇಷನ್, ಈ ಥರ ಪವರ್ ಟು ಪೀಪಲ್ ಟು ಸಮ್ ಎಕ್ಸ್ಟೆಂಟ್ ವಾಸ್ ಇನ್ಕಾರ್ಪೊರೇಟೆಡ್ ಡ್ಯೂರಿಂಗ್ ದಿ ರೆಜಿಮ್ ಆಫ್ ನೆಹರು ಆ್ಯಂಡ್ ಇಂದಿರಾ ಗಾಂಧಿ. ಎಮರ್ಜೆನ್ಸಿ ಬಂತು. 42nd ಅಮೆಂಡ್ಮೆಂಟ್ ಮಾಡಿದರು. 42nd ಅಮೆಂಡ್ಮೆಂಟ್ ಅಂದರೆ ಇನ್ಸರ್ಷನ್ ಆಫ್ ದಿ ಕಾನ್ಸೆಪ್ಟ್ ಸೋಷಿಯಲಿಸಮ್ ಟು ದ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅದೇ ಸಂದರ್ಭದಲ್ಲಿ ರೈಟ್ ಟು ಪ್ರಾಪರ್ಟಿ ಆರ್ಟಿಕಲ್ 19G ವಾಸ್ ಡಿಲೀಟೆಡ್, ಅದನ್ನು ತೆಗೆದುಹಾಕಿದ್ರು. 42nd ಅಮೆಂಡ್ಮೆಂಟು. ಎಮರ್ಜೆನ್ಸಿ ಬಂತು. ಎಮರ್ಜೆನ್ಸಿ ಬಂದ ನಂತರ ಬೇರೆ ಸರ್ಕಾರ ಬಂತು, ಅದು ಕೂಡ ಎಲ್ರಿಗೂ ಗೊತ್ತಿದೆ. ಇಂದಿರಾ ಗಾಂಧಿ ಅವರಿಗೆ 2/3 ಮೆಜಾರಿಟಿ 1918 ಸಿಕ್ತು. ದ ಇಂದಿರಾ ಗಾಂಧಿ ರೆಜಿಮ್ ಆಫ್ಟರ್ 1980 was not pro-poor, rather it was pro-rich. MRTP Act, Monopoly Trade Practice Restrictive Act, ಮತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಕ್ಟ್, ಫೆರಾ, ಇದೆಲ್ಲ ಕೂಡ ಲಿಬರಲೈಸ್ ಮಾಡಿಬಿಟ್ರು. 1984 ಶಿ ವಾಸ್ ನೋ ಮೋರ್. ಅವ್ರ ಮಗ ರಾಜೀವ್ ಗಾಂಧಿ ಬಂದರು. ರಾಜೀವ್ ಗಾಂಧಿ ಬಂದ ನಂತರ 85 ಟಾಡಾ ಆ್ಯಕ್ಟ್ ಕೂಡ ಬಂತು. ಎ ಟ್ವಿಸ್ಟ್ ಇನ್ ಫೇವರ್ ಆಫ್ ವಾಷಿಂಗ್ಟನ್ ಕಾನ್ಸೆನ್ಸಸ್ ಅದು ಶುರುವಾಯಿತು. ವಾಷಿಂಗ್ಟನ್ ಕಾನ್ಸೆನ್ಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ.
ಜರ್ಮನಿಯ ಹೆಲ್ಮಟ್ ಕೋಲ್, ಬ್ರಿಟಾನಿಯಾ ಮಾರ್ಗರೆಟ್ ಥಾಟ್ಚರ್, ಅಮೆರಿಕಾಸ್ ರೊನಾಲ್ಡ್ ರೀಗನ್, ಅವರು ದೇ ಡ್ರೈವ್ಡ್ ಎಂಟೈರ್ ವರ್ಲ್ಡ್ ಫ್ರಮ್ ಎ ಶಿಫ್ಟ್ ಫ್ರಮ್ ಸೋಷಿಯಲಿಸಮ್ ಟು ಕಾರ್ಪೊರೇಟಿಸಮ್. ಅದು ವಾಷಿಂಗ್ಟನ್ ಕಾನ್ಸೆನ್ಸಸ್ ದಟ್ ವಾಸ್ ಬೈ ಆ್ಯಂಡ್ ಲಾರ್ಜ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ರಾಜೀವ್ ಗಾಂಧಿ ರೆಜಿಮ್. ರಾಜೀವ್ ಗಾಂಧಿ ಆದಮೇಲೆ ಮನಮೋಹನ್ ಸಿಂಗ್ ನರಸಿಂಹರಾವ್ ಅವರು ಬಂದರು 1992. ಎರಡು ವಿಷಯ ನಡೀತು. ಒಂದು ಬಾಬ್ರಿ ಮಸ್ಜಿದ್ ಹೊಡೆದು ಹಾಕಿದ್ರು, ಇನ್ನೊಂದು ಘಾಟ್ ಒಪ್ಪಂದಕ್ಕೆ ಸೈನ್ ಮಾಡಿಬಿಟ್ರು. ಸೊ 10 years ಪೀರಿಯಡ್ ಆಫ್ ಟೈಮ್ ಟು ಡಿನ್ಯಾಷನಲೈಸ್ ಎವ್ರಿಥಿಂಗ್ ಆ್ಯಂಡ್ ಓಪನ್ ದ ಡೋರ್ಸ್ ಆಫ್ ಇಂಡಿಯಾ ಫಾರ್ ಫಾರಿನ್ ಲೂಟ್ ಆ್ಯಂಡ್ ಪ್ಲಂಡರ್. ಇದು 1992. 2002 1999 ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದರು. 2002 ಸುಮಾರು ಕಾನೂನುಗಳು ಬದಲಾವಣೆ ಆಯಿತು. 1300 laws in favor of rich were repealed. 2500 laws in favor of corporates were enacted. FERA became FEMA. ಆ ಥರ ಟ್ರಿಪ್ಸು, ಟ್ರೇಡು, ಡಿಸೈನ್ ಬಿಲ್, ಸೋ ಮೆನಿ ಥಿಂಗ್ಸ್ ಇನ್ ಫೇವರ್ ಆಫ್ ದಿ ಫಾರಿನ್ ಕ್ಯಾಪಿಟಲ್ ಮಾಡಿದರು. ಅಗೇನ್ 2004 to 2014 ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದರು. ಆ ಕಾಲದಲ್ಲಿ ಒಂದು ಸಿಂಗ್ ಇದ್ದರು, ದೇಶಕ್ಕಾಗಿ ಪ್ರಾಣ ಕೊಟ್ಟ ಸಿಂಗ್ ಭಗತ್ ಸಿಂಗ್. 10 ವರ್ಷದಲ್ಲಿ ದೇಶವನ್ನೇ ಮಾರಿಬಿಟ್ಟ ಸಿಂಗ್ ಮನಮೋಹನ್ ಸಿಂಗ್. ಸೊ ಮಾರಿಬಿಟ್ರು, ಸುಮಾರು ವಿಷಯಗಳು ಮಾರಿದರು. ಅಷ್ಟು ಒಳಗಡೆ ಜಾಸ್ತಿ ಹೋಗೋದಿಲ್ಲ ನಾನು. 2014 to 2022 ಆಸ್ ಆನ್ ದಿಸ್ ಡೇ ಅಂದರೆ ಕಂಪ್ಲೀಟ್ ಶಿಫ್ಟ್ ಟು ಸೋಷಿಯಲಿಸಮ್ ಟು ನಿಯೋಲಿಬರಲಿಸಮ್, ನಿಯೋಲಿಬರಲಿಸಮ್ ಟು ಫ್ಯಾಸಿಸಮ್. ಅಂದರೆ ಏನು ಮಾಡಿದರು? 2016 overnight, without a debate in the parliament, without discussion with Reserve Bank, demonetization announce ಮಾಡಿದರು. The entire citizen right over money is snatched. ಜನ ಸತ್ರು ಏನೋದು ವಿಷಯ ಎಲ್ಲ ಕೂಡ ಗೊತ್ತಿದೆ. ಸೊ 2014 ಇಂದ ಇಟ್ ಈಸ್ ನಾಟ್ ಪವರ್ ಟು ಪೀಪಲ್, ಇಟ್ ಬಿಕಮ್ ಪವರ್ ಓವರ್ ಪೀಪಲ್. ಜನರಕ್ಕೋಸ್ಕರ ಅಧಿಕಾರ ಅಲ್ಲ, ಜನರ ಮೇಲೆ ಅಧಿಕಾರ ಎಂದು ಶುರುವಾಯಿತು. ಡಿಮಾನಿಟೈಸೇಷನ್ ಡಿವಾಸ್ಟೇಟೆಡ್ ದಿ ಎಂಟೈರ್ ಸಿಸ್ಟಮ್. ಸೈಮಲ್ಟೇನಿಯಸ್ಲಿ GST, ಸ್ಮಾಲ್ ಮೀಡಿಯಂ ಇಂಡಸ್ಟ್ರಿ ಬಿಸ್ನೆಸ್ಮೆನ್ ಕಂಪ್ಲೀಟ್ಲಿ ಕೊಲಾಪ್ಸ್ಡ್. GST 28% ಟ್ಯಾಕ್ಸು ಇಡೀ ದೇಶ. ಇಟ್ಸ್ ಆಲ್ಸೋ ನಾಟ್ ಡಿಬೇಟೆಡ್ ಇನ್ ದ ಪಾರ್ಲಿಮೆಂಟ್. ಇತ್ತೀಚೆಗೆ ಇವತ್ತಿನವರೆಗೆ 76 ಕಾನೂನು ವಿತೌಟ್ ಬಿಲ್ ಆರ್ ಡಿಬೇಟ್ ಆರ್ಡಿನೆನ್ಸ್ ರೂಟಲ್ಲಿ ತಂದಿದ್ದಾರೆ. ಆರ್ಟಿಕಲ್ 370, overnight entire Kashmir became a jail. People of Kashmir are in jail. No access to net, no access to education. It is almost a military rule. Pressing into service of Jammu and Kashmir Armed Forces Special Powers Act. CAA, NRC, NPC. It's in violation of Article 17, Article 25, Article 14. Triple Talaq, Council Act, Anti-Conversion Bills. ಅಂದರೆ ಏನು ನಡೀತಾ ಇದೆ ಅಂದರೆ ಡಿಕ್ಟೇಟರ್ಶಿಪ್, ಪೋಲರೈಸೇಷನ್ ಇನ್ ರಿಲಿಜಿಯನ್. ಅಮಿತ್ ಶಾ ಅವರು ಹೇಳ್ತಾರೆ ಅಪೋಸಿಷನ್ ಮುಕ್ತ ಭಾರತ್. ಸೊ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಸೆಂಬ್ಲಿ, ಅಸೋಸಿಯೇಷನ್ ಕಂಪ್ಲೀಟ್ಲಿ ಕಟ್ ಆಗಿದೆ. ಸೊ ಈ ಪರಿಸ್ಥಿತಿನಲ್ಲಿ ಇಂಡಿಯಾ ಈಸ್ ಎ ಬ್ರಾಹ್ಮಣ ಬನಿಯ ಕಾರ್ಪೊರೇಟ್ ಮಿಲಿಟರಿಸ್ಟಿಕ್ ಫ್ಯಾಸಿಸ್ಟ್ ಸ್ಟೇಟ್ ಆ ಮಟ್ಟಕ್ಕೆ ಬಂದಿದೆ. ಸೊ ವಾಟ್ ಹ್ಯಾಪನ್ ಟು ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್?
all acts are being enacted in violation of basic structure of the constitution, in which Supreme Court absolutely failed to intervene. ಇಷ್ಟು ಹೇಳಿ ಇನ್ನೊಂದು ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ನೋಡಿ. ಮೊಟ್ಟ ಮೊದಲು 1909 ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆಕ್ಟ್. See, Britishers were looting our natural resources. There were individuals and groups which fought against the plunder. ಆ ಸಂದರ್ಭದಲ್ಲಿ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ ಎಂದು ತಂದರು. ಅದರ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಅಸೋಸಿಯೇಷನ್, ಅಸೆಂಬ್ಲಿ ವೇರ್ ಬ್ಯಾನ್. ಯಾರಾಗಲೂ ಸಂಘಟನೆ ಮಾಡಿದರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಿದ್ರು ಮತ್ತು ಸಂಘಟನೆಗಳನ್ನು ಬ್ಯಾನ್ ಮಾಡ್ತಿದ್ರು. 1919 ರೌಲಟ್ ಆ್ಯಕ್ಟ್, ಅದರ್ವೈಸ್ ಕಾಲ್ಡ್ ಎಸ್ ಅನಾರ್ಕಿಕ್ ರೆವಲ್ಯೂಷನರಿ ಆ್ಯಕ್ಟ್. ಯಾರಾಗಲೂ ಬಂಧಿಸ್ಬೋದು, ಶೂಟ್ ಮಾಡ್ಬೋದು, ಸಾಯಿಸ್ಬೋದು, ಜೈಲಲ್ಲಿ ಇಡ್ಬೋದು, ನೋ ಬೈಲ್. 1919 ಇಟ್ಸ್ ಅ ವೆರಿ ಡ್ರಕೋನಿಯನ್ ಆ್ಯಕ್ಟ್. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಆ ಸಂದರ್ಭದಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆರ್ಡಿನೆನ್ಸ್, ಅಬ್ಸಲ್ಯೂಟ್ ಪವರ್ ಟು ದ ಫೋರ್ಸಸ್ ಟು ಕಿಲ್. ಇದು ಸ್ವತಂತ್ರ ನಂತರ ಕಾನೂನುಗಳು ಬಂತು. 1985 ಟಡಾದಲ್ಲಿ ಅರೆಸ್ಟ್ ಮಾಡಿದರೆ ನೋ ಬೇಲ್, ಓನ್ಲಿ ಜೈಲ್. 85 to 95 10 ವರ್ಷ ಇಡೀ ದೇಶದಲ್ಲಿ ಹೋರಾಟ ಮಾಡುವ ಎಲ್ಲ ಹೋರಾಟಗಾರರನ್ನು ಜೈಲಲ್ಲಿ ಇಟ್ಟಿದ್ರು. ಟಡಾ ರೆಪಲ್ ಮಾಡಿದರು. 2002 ಫೋಟಾ, ಅದು ವಾಜಪೇಯಿ ಸರ್ಕಾರ ಇದ್ದಾಗ ಮಾಡಿದ್ದು. ಫೋಟೋ ವೆರಿ ಡ್ರೆಕೋನಿಯನ್ ಲಾ. ಸೆಕ್ಷನ್ ಆರ್ಟಿಕಲ್ 20 class 3 is violated. Article 22 violated. Fair trial was violated. Right to silence is also violated. Statement given before police is admissible in evidence. That was upheld by the Supreme Court in Kartar Singh's case, upholding section 15 of the Tada Act. Photo bantu, photo hogi hoopa bantu. 2004 2008 amendment ಮಾಡಿದ್ರೆ. The basis for UPA was rule 1373 of UN resolution. ಸೊ ಅಮೆರಿಕಾದವ್ರು ಮಾಡಿರೋ ಕಾನೂನನ್ನು ಪಾರ್ಲಿಮೆಂಟಲ್ಲಿ ಡಿಬೇಟ್ ಮಾಡಿದೆ, UAP ಆ್ಯಕ್ಟ್ ತಂದರು. 2008 NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆ್ಯಕ್ಟ್. ಸೊ ದಟ್ ಈಸ್ ಇನ್ ವೈಲೇಷನ್ ಆಫ್ ಫೆಡರಲಿಸಮ್. ಈವನ್ CBI ಬರಬೇಕಂದ್ರೇನು ಸ್ಟೇಟ್ನವರು ಅವರಿಗೆ ಪರ್ಮಿಷನ್ ಕೊಡಬೇಕು. ಬಟ್ ಅಂಡರ್ NIA ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಅರೆಸ್ಟ್ ಎನಿವನ್ without the intervention of the state government. The federalism came to be completely destroyed by enacting the draconian block law National Investigation Act 2008. It was further amended in the year 2011-13. The draconian worst amendment was in the year 2019. ಈಗ ಊಪಾದಲ್ಲಿ ಅರೆಸ್ಟ್ ಮಾಡಿದರೆ ಆವತ್ತೇ ಲೈಫ್ ಸೆಂಟೆನ್ಸ್, ನೋ ಬೇಲ್, ನೋ ಬೇಲ್, ನೋ ಫೇರ್ ಟ್ರಯಲ್, ನೋ ಅಕ್ಯೂಟಲ್, ಓನ್ಲಿ ಕನ್ವಿಕ್ಷನ್. ಇಂಥ ಕಾನೂನು ಈಗ ಚಾಲನೆಯಲ್ಲಿ ಇದೆ. ಈಗ ಅಬ್ಸಲ್ಯೂಟ್ ಪವರ್ ಎಲ್ಲ ಕಾನೂನಲ್ಲಿ, ಹ್ಯೂಮನ್ ಟ್ರಾಫಿಕಿಂಗ್, ಫೇಕ್ ನೋಟ್, ಆಲ್ ದೀಸ್ ಕೇಸಸ್ ಆರ್ ವಿತಿನ್ ದ ಡೊಮೈನ್ ಆಫ್ NIA. They can arrest, they can do anything they want. Judiciary has no right to question. ಈ ಥರ ಕಾನೂನುಗಳು ಬಂದಿದೆ. ಹಾಗಂದರೆ 1857 to 1947 ಪವರ್ ಓವರ್ ಪೀಪಲ್, ಜನರ మీద ಅಧಿಕಾರ. ನೆಹರು, ಇಂದಿರಾ ಗಾಂಧಿ ಟಿಲ್ 1980 to some extent ಪವರ್ ಟು ಪೀಪಲ್. ಅದು ಕಡಿಮೆ ಆಗಿ 2014 to today it is again power over people, power over OBC, power over minorities,
ಪವರ್ ಓವರ್ SC, ಪವರ್ ಓವರ್ ST. ಹಾಗಂದರೆ 95% ಆರ್ ಬ್ರಾಟ್ ಔಟ್ಸೈಡ್ ದ ಪರ್ವ್ಯೂ ಆಫ್ 3 pillars ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದು ವಿಷಯ. ಆದ್ದರಿಂದ ನಮ್ಮ ಥಿಂಕಿಂಗು ಪವರ್ ಆಫ್ ದ ಪೀಪಲ್, ಜನರ ಅಧಿಕಾರ ಇನ್ನೂ ಬಂದಿಲ್ಲ. ಜನರ ಪರ ಅಧಿಕಾರ ಕೆಲವು ವರ್ಷಗಳಿತ್ತು, ಮತ್ತು ಜನರ ಮೇಲೆ ಅಧಿಕಾರ ನಡೀತಾ ಇದೆ. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆರ್ ಜಸ್ಟ್ ಇನ್ ದ ಪೇಪರ್. ಹೌ ಟು ಓವರ್ಕಮ್ ದಿಸ್? In the judiciary, now there is an attempt made by the central government to bring foreign advocates to practice here. They wanted to amend Advocates Act, enabling the judges to remove our robes in the court without the intervention of Bar Council. Amendment procedure is going on. So there is a greater attack on the profession of law. ಇದು ನೋಡಿದರೆ ಈಗ ಕೋರ್ಟಲ್ಲಿ ನಂಬರ್ 1 to 10 ಇದೆ. ನನ್ನ ಪ್ರಕಾರ ಅದು ಬ್ರಾಹ್ಮಣರ ಕೋರ್ಟು. 10 to 20 ಬನಿಯಾ ಕೋರ್ಟು, ಉಳಿದದ್ದು ಸ್ವಲ್ಪ ಕ್ಷತ್ರಿಯ ಕೋರ್ಟು, ಶೂದ್ರ ಕೋರ್ಟು, ಸೆಷನ್ಸ್ ಕೋರ್ಟಲ್ಲಿ ಶೂದ್ರರ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇನ್ನು ಶೂದ್ರ ದಲಿತರ ಕೋರ್ಟ್ ಆಗಿಬಿಟ್ಟಿದೆ. ಆದ್ದರಿಂದ ದ ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟೀಸ್ ಆ್ಯಂಡ್ ಅದರ್ಸ್ ಶುಡ್ ರೈಸ್ ಟು ದ ಅಕೇಶನ್. ದೇ ಶುಡ್ ಡಾಮಿನೇಟ್ ದ ಜುಡಿಷಿಯರಿ ಟು ಸರ್ವ್ ದ ಇಂಟ್ರೆಸ್ಟ್ ಆಫ್ ದಿ ಕಂಟ್ರಿ, ಪೀಪಲ್ ಅಂತ ಹೇಳಿ ಅವಕಾಶಕ್ಕೆ ಧನ್ಯವಾದಗಳು ಹೇಳಿ ಮುಗಿಸ್ಕೊಳ್ತೀನಿ. ನಮಸ್ಕಾರ.